ನಮಸ್ಕಾರ ಎಲ್ಲ ರೈತ ಬಾಳಿ. ನಾನು ವಿವಾ ಮಟ್ಟಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾವೀಗ ಸದ್ಯ ಎಲ್ಲಿದ್ದೀವಿ ಅಂದ್ರೆ ಹೊಸಕೋಟೆ ಗ್ರಾಮದಾಗ ಅದೀವಿ. ಆ ಹೊಸಕೋಟೆ ಗ್ರಾಮದಾಗ ನಾವು ಒಬ್ಬ ರೈತರಿಗೆ, ಪ್ರಗತಿಪರ ರೈತರು, ಸಾವಯವ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ಹೊಂದಿದವರು, ಇದ್ರ ಬಗ್ಗೆ ಸಾಕಷ್ಟು ಹೊಲದೊಳಗಡೆ ಬೆಳೆಗಳನ್ನು ಅಲ್ಟಿಮೇಟಾಗಿ ಬೆಳೆದಂಥ ರೈತರು ಇವರು. ಸೊ ಅವ್ರಿಗೆ ನಮ್ಮ ವಿವಾ ಮಾರ್ಟ್ ಕಂಪ್ನಿಯ ಸಾವಯವ 100% ಪ್ರೀಮಿಯಂ ಕ್ವಾಲಿಟಿ ಆರ್ಗ್ಯಾನಿಕ್ ಪ್ರಾಡಕ್ಟ್, ಸಾವಯವ ಪ್ರಾಡಕ್ಟ್ಗಳನ್ನು ಗೌಡ್ರ ಕಬ್ಬಿಗೆ ನಾವು ಕೊಟ್ಟಿದ್ವಿ. ಒಂದು 2 ತಿಂಗಳಿಂದ 2 ಡೋಸ್ ಮಾಡ್ಯಾರ. ಸೊ ಅವ್ರ ರೈತರ ಬಾಯಿ ಹೆಸರು, ಅವ್ರ ರೈತರ ಬಾಯಿಂದ ಸ್ವತಃ ರಿಯಾಲಿಟಿನ ಇದ್ರ ಬಗ್ಗೆ ಏನೇನು ಕಬ್ಬಿನ ಬೆಳೆಗಳಿಗೆ ಏನೇನು ಬದಲಾವಣೆ ಆಗೈತಿ, ಇದು ಕೆಲಸ ಮಾಡೈತೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಸ್ವತಃ ರೈತರ ಬಾಯಿಂದ ಕೇಳೋಣ. ನೋಡ್ರಿ, ನಿಮ್ಮ ಹೆಸರು ನಮ್ಮದು ಬಾದಾಮಿ ತಾಲೂಕು ಹೊಸಕೋಟ್ರಿ ಏನ್ರಿ. ಏರಿಯಾ ಊರ ಹೊಸಕೋಟೆ, ಏರಿಯಾ ಹಳಕೂಡ ಏನ್ರಿ, ಹಳಕೂಡ ಗ್ರಾಮ. ಅದರೊಳಗೆ ನಮ್ಮ ಗೋಪಾಲ್ ಅವರು ಏನೈತಿ, ನಮಗೆ ತುಳಸಪ್ಪ ಹನುಮಪ್ಪ ನಾಯ್ಕರ್ರಿ, ಸಾಕಿನ ಹೊಸಕೋಟೆ ಏನ್ರಿ. ಇದ್ರ ಗೋಪಾಲ್ ಅವ್ರು ಏನೈತ್ರಿ, ಬೂದಾಳಲ್ಲಿಂದ ನಮಗೆ ಒಂದು ಸ್ವಲ್ಪ ಇಲ್ಲಿ ವಾಕಿಂಗ್ ಬರ್ತಿದ್ರಿ. ಅವ್ರು ವಾಕಿಂಗ್ ಬರೋದ್ರಿಂದ ಯಾವ್ರಿ ಅಂತ ನಾ ಕೇಳಿದೆ. ಹಿಂಗೆ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ನಾನು ಮತ್ತು ಹಿಂಗೆ ಕಬ್ಬಿಂದ ಏನಾರು ಒಂದು ಸ್ವಲ್ಪ ಇದನ್ನು ಮಾಡ್ತಾರ ಅಂತ ಕೇಳಿದ್ರು ಅವರು. ನಾನು ಮೊದಲಕ್ಕೆ ಒಂದು ಸ್ವಲ್ಪ ಸಾವಯವ ಕೃಷಿ ಇಲಾಖೆಯಿಂದ ಒಂದು ಸ್ವಲ್ಪ ಅದನ್ನು ಪಡ್ಕೊಂಡಿದ್ದೀನಿ. ಅದರಿಂದ ಏನು ಮಾಡಬೇಕು ಏನಿಲ್ಲ ಅನ್ನೋಂಥದ್ದನ್ನ ಅದನ್ನು ನಾನು ಮಾಡ್ಕೊಂಡಿದ್ದೆ. ಅದರಿಂದ ನನಗೆ ಇಂಟ್ರೆಸ್ಟ್ ಅನಿಸಿತ್ತು. ಆನಂತರ ಎರೆಹುಳ ಸಾಕಾಣಿಕೆ, ಹುಳದ ಗೊಬ್ಬರನೂ ಮಾಡಿದ್ದೆ. ಅದರಿಂದ ಭೂಮಿಗೂ ಕೊಟ್ಟಿದ್ದೆ ನಾನು. ಅದರಿಂದ ನನಗೆ ಅದೇನೈತಿ ಸ್ವಲ್ಪ ಚಲೋ ಅನಿಸ್ಬಿಟ್ಟಿತ್ತು. ಅದ್ರಾಗ ಬಂದು ಇವ್ರು ಕೇಳಿದ ತಕ್ಷಣ ನನಗೆ ಗೊತ್ತಿರೋ ಮನುಷ್ಯಗೆ ನೆಮ್ಮದಿ ಆಗಿಬಿಡ್ತಿ. ಇಂಥದ್ರಪ್ಪ ಅಂದ್ರೆ ನಮ್ಮ ಪಕ್ಕದ ಊರನ್ನವ್ರು ಅದಾರ, ಅವ್ರಲಿಂದ ನಾವು ಇದನ್ನು ತೊಗೊಂಡ ಇವ್ರಲಿಂದ ಅವರೂ ಮುಂದೆ ಬರಬೇಕು, ನಾನು ಮುಂದೆ ಬರಬೇಕು. ನಮ್ಮನ್ನು ನೋಡಿ 10 ಮಂದಿ ಬದುಕಬೇಕು. ಕೀಟನಾಶಕಗಳು ಸಾಯಬಾರ್ದು. ಗೌರ್ಮೆಂಟ್ ಗೊಬ್ಬರ ಹೊಡೆದ ಇವ್ರಲಿಂದ ಆದ್ರೆ ಸಾವಯವ ಕೃಷಿ ಇದರಿಂದ ಏನೈತಪ್ಪ ಅಂದ್ರೆ ಭೂಮಿಲಿಂದ ಫಲವತ್ತಾಗತ್ತೆ. ಆ ಫಲವತ್ತಲಿಂದ ಭೂಮಿ ಎಲ್ಲರಿಗೂ ಬೆಳೆಸಿ ಔಷಧಿಗಳನ್ನ ಹೊಡೆದ್ರಪ್ಪ ಅಂದ್ರೆ ಕೀಟನಾಶಕಗಳು ಸತ್ತು ಹೋಗ್ತಾವೆ. ಇದನ್ನು ಹೊಡೆದ್ರೆ ಕೀಟನಾಶಕಗಳಿಗೆ ಏನು ಆಗಂಗಿಲ್ಲ. ಆ ಉದ್ದೇಶಪೂರ್ಲಿಂದನ ರೋಗ ರುಚಿ ಕಡಿಮೆ ಆಗಿಬಿಡುತ್ತೆ, ಮನುಷ್ಯನಿಗೆ ಆರೋಗ್ಯಕ್ಕೆ ಸರಿ ಆಗುತ್ತೆ. ಈ ಉದ್ದೇಶಪೂರ್ಲಿಂದ ಇವ್ರನ್ನ ನೆಂಬ್ಕೊಂಡು ನಾನು ಮಾಡ್ತೀನಿ ಸರ್ ಅಂತ ಕೇಳಿದ್ರು. ನಮ್ಮ ಕೊಟ್ಟರೆ ಇಂಪಾರ್ಟೆಂಟ್ ಕೊಡ್ರಿ, ನಾವು ಮಾಡ್ತೀನಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಕೇಳೀನಿ. ಅವ್ರು ತಂದ ಒಂದು ಸಲ ನಿಂತು ಅವರ ಹೊಡಿಸೋದ್ರು. 2ನೇ ಸಲಕ್ಕೆ ಮತ್ತು ನಮಗೆ ಹಿಂಗೆ ಮಾಡಿರಿ ಅಂತ ಹೇಳಿದರು. ನಮ್ಮ ಆಳುಗಳಿಗೆ ನಾನು ಹೇಳಿಸಿ ನಾನು ಅದನ್ನು ಹೊಡಿಸಿದ್ದೀನಿ. ಇನ್ನೂ 2 ಡೋಸ್ ಹೊಡೆಸ್ಬೇಕ್ರಿ. ಈಗ 2 ತಿಂಗಳ ಕಬ್ಬು ಐತಿ. ನಮ್ಮ ಎದೆ ಮ್ಯಾಗ ನಮ್ಮ ತಲೆ ಮಟ್ಟ ನಮ್ಗೆ ಕಬ್ಬು ಬಂದೈತಿ. ನಮಗೆ ಅದನ್ನು ಹೊಡಿಸಿದ್ರಿಂದ ನನಗೆ ಕಬ್ಬಿಂದ ಸಂಖ್ಯೆನೂ ಹೆಚ್ಚು ಹೊಡೆದೈತಿ, ಮೆಳಿಕೆ. ಆನಂತರ ಕಬ್ಬು ಚೆಂದಾಗೈತಿ. ಕಲರ ಬದಲಾವಣೆ ಒಟ್ಟು ಯಾವುದೂ ಕಳ್ಕೊಂಡಿಲ್ಲ. ಇದ್ದ ಕಬ್ಬು ಏನೈತಿ ಹೆಂಗೆ ನಮಗೆ ಅದನ್ನು ಬೆಳಿಬೇಕಾಗಿತ್ತು, ಕಲರ್ ಹೆಂಗೆ ಇರಬೇಕಿತ್ತು, ಆ ಪದ್ಧತಿ ಸರಿ ಅದನ್ನು ಹೊಡ್ಕೊಳ್ಳಿ ಅದರ ಲೆಕ್ಕದಾಗೈತಿ. ಉಳಿಕಿದ ಕಬ್ಬು ನೋಡಿದ್ರೆ ನಮ್ಮ ಕಬ್ಬು ನೋಡಿದ್ರೆ ಭಾಳ ಫರ್ಕ್ ಐತಿ ಏನ್ರಿ. ನಮಸ್ಕಾರ ಎಲ್ಲ ಗೌಡ್ರು. ಇನ್ನೊಂದು ಏನಂತಂದ್ರೆ, ಗೌಡ್ರು ಯಾವಾಗಲೂ ನಾನು ಇಲ್ಲೇ ವಾಕಿಂಗ್ ಬರ್ತಿದ್ದೆ. ಬಟ್ ದಿನ ಹೇಳೋರವ್ರು, ನೀ ಬರ್ಬೇಕಾರ, ನನಗೇನು ಗೊತ್ತಿಲ್ಲ, ಇದು ಬೇಕಾದಷ್ಟು ಖರ್ಚಾಗಲಿ ಅದ್ರ ಕೊಡಕ್ಕೆ ರೆಡಿ ಇದೀನಿ ನಾನು. ನೀ ಡೈಲಿ ಬರಬೇಕು, ನನ್ನ ಕಬ್ಬು ನೋಡಬೇಕು, ಏನೇನು ಬದಲಾವಣೆ ಆಗೈತೆ ಅನ್ನೋದು ನೋಡಬೇಕು, ಕರೆಕ್ಟ್ ಟೈಮ್ ಮುಂದೆ ನಿಂತು ಮಾಡಿಸ್ಬೇಕು. ಅಕಸ್ಮಾತ್ ಸರಿ ಬರ್ಲಿಕ್ಕಂದು ನೀನು ಬಿಡಂಗಿಲ್ಲ ಅನ್ನೋ ಒಂದು ಮಾತು ಕೊಟ್ಟಿದ್ರು ಗೌಡ್ರು. ಸೊ ಅದೇ ಥರ ನಾನು ನಡ್ಕೊಂಡೀನಿ, ಇಲ್ಲಂತಲ್ಲ, ಬರ್ತೀನಿ ಗೌಡ್ರು. ನಾನು ಇಲ್ಲಿ ಬಂದಾಗ ಒಂದು ಗೌಡ್ರು ಹೊಲಕ್ಕೆ ವಿಸಿಟ್ ಕೊಟ್ಟು ಹೋಗ್ತೀನಿ. ಯಾವಾಗ ಅನಿವಾರ್ಯ ಕಾರಣಗಳಿಂದ ಯಾವಾಗಾರ ಒಂದೊಂದು ದಿನ ಮಿಸ್ ಆಗಿರ್ತದೆ ಅಷ್ಟೇ. ಅದು ಬಿಟ್ಟು ಡೈಲಿ ಬನ್ನಿ ಅಂದ್ರೆ ಗೌಡ್ರ ಕಬ್ಬು ಆಗಿರ್ಬೋದು, ಅವ್ರದ್ದು ಇಲ್ಲೇ ಮೇಲ್ಗಡೆ ಒಂದು ಬದನೆಕಾಯಿ ಪ್ಲಾಟ್, ಟೊಮಾಟೊ ಪ್ಲಾಟಿಗೂ ಮಾಡ್ತೀನಿ. ಅದು ಅಂಕೂ ಅಲ್ಟಿಮೇಟ್ ರಿಸಲ್ಟ್ ಬಂದೈತಿ. ಸೊ ಗೌಡ್ರು ದುಡ್ಡಿಗೆ ಏನೂ ಶಾನ್ಯತನ ಮಾಡೋಂಗಿಲ್ಲ, ಬೇಕಾದಷ್ಟು ಖರ್ಚಾಗಲಿ. ಅವ್ರದ್ದೇನು ಉದ್ದೇಶ ಸಾವಯವ ಮಾಡಬೇಕು, ಭೂಮಿ ಉಳಿಸ್ಬೇಕು, ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ ಒಂದು ಅಭಿಯಾನದಾಗ ಕೈ ಜೋಡಿಸ್ಬೇಕಂತೇಳಿ ನಮ್ಮ ಗೌಡ್ರು ನಮಗೆಲ್ಲ ಸಾಥ್ ಕೊಟ್ಟಾರ. ಸೊ ಆ ಗೌಡ್ರಿಗೆ ಒಳ್ಳೆ ಕಬ್ಬು ರಿಸಲ್ಟ್ ತೆಗಿಸೋದು ನಮ್ಮ ಜವಾಬ್ದಾರಿ, ಇದನ್ನು ರಿಸಲ್ಟ್ ತೆಗೆದು ನಮ್ಮ ಜವಾಬ್ದಾರಿ ಐತಿ. ಸೊ ಅದಕ್ಕೆ ಎಲ್ಲ ರೈತ ಬಾಂಧವರು ನಮ್ದು ಏನು ರಿಕ್ವೆಸ್ಟ್ ಅಂದ್ರೆ, ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ ಅಭಿಯಾನದಾಗ ತಾವು ಕೈ ಜೋಡಿಸಿ. ರಾಸಾಯನಿಕಗಳ ಫರ್ಟಿಲೈಸರ್ಸ್ ಏನು ಯೂಸ್ ಮಾಡ್ತಿರಲ್ಲ, ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿರಿ. ಸೊ ಅದನ್ನು ಮಾಡೋದ್ರಿಂದ ನಿಮ್ಮ ಭೂಮಿನೂ ಹಾಳಾಗುತ್ತೆ ಹೊರತು ನಿಮ್ಮ ಮನಸ್ಸಿಗೆ ತಕ್ಕಂಥ ಇಳುವರಿ ಬರಲ್ಲ. ಸೊ ಇದನ್ನು ಬಳಕೆ ಮಾಡೋದ್ರಿಂದ ನಿಮ್ಮ ಮಣ್ಣು ಫಲವತ್ತತೆ ಆಗುತ್ತೆ, ಹೊಳ್ಳಿ ಭೂಮಿ ತಾಯಿನೂ ಉಳಿತಾಳ, ಹೊಳ್ಳಿ ನಿಮ್ಗೆ ನೀವು ಖರ್ಚು ಮಾಡಿದ್ದಕ್ಕೂ ಏನಾಗುತ್ತಂದ್ರೆ ನಿಮ್ಗೆ ಅದರ ಪ್ರಾಫಿಟ್ ಬರ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು ನಮ್ಮ ನಾಯ್ಕರ ಗೌಡ್ರಿಗೆ, ಹೊಸಕೋಟೆ ಗೌಡ್ರಿಗೆ, ನಮ್ಮ ಕಡೆಯಿಂದ ವಿವಾ ಮಾರ್ಟ್ ಫ್ಯಾಮಿಲಿಯಿಂದ ಅವರಿಗೆ ತುಂಬ ಧನ್ಯವಾದಗಳು. ನಮಸ್ಕಾರ.